ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ಮೇ ತಿಂಗಳದ ಕನ್ಯಾ ರಾಶಿಯವರ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ನೋಡಿ, ಕನ್ಯಾ ರಾಶಿಯವರಿಗೆ ಜನ್ಮದಲ್ಲಿ ಕೇತು, ಕನ್ಯಾ ರಾಶಿಯಾಧಿಪತಿ ಬುಧನ ಮನೆಯಲ್ಲಿ ಕೇತು, ಹಾಗೆ ಕನ್ಯಾ ರಾಶಿಯಿಂದ 7ನೇ ಮನೆ ಮೀನರಾಶಿಯಲ್ಲಿ ಕುಜ, ಮೀನರಾಶ್ಯಾಧಿಪತಿ ಗುರುವಿನ ಮನೆಯಲ್ಲಿ ಕುಜ, ಹಾಗೆ ಗುರುವಿನ ಮನೆಯಲ್ಲಿ ರಾಹು. ಕುಜ ಮತ್ತು ರಾಹುಗಳು ಹೇಳತಕ್ಕಂಥದ್ದು ಕೂಡ ಇದೆ. ಹಾಗೆ 6ನೇ ಮನೆ ಶನಿ ಕೂಡ ಇರುವಂಥದ್ದು. ಹಾಗೆ 9ನೇ ಮನೆ ರವಿ, ಗುರು ಮತ್ತು ಶುಕ್ರ ಗ್ರಹಗಳು ಕೂಡ ಭಾಗ್ಯಕಾರಕ ಆಗಿರ್ತಾರೆ ಹೇಳ್ತಕ್ಕಂಥದ್ದು. ಇಲ್ಲಿ ನಾವು ಕನ್ಯಾ ರಾಶಿಯವರಿಗೆ ಗಮನಿಸಬೇಕಾಗಿರ್ತಕ್ಕಂಥದ್ದು ಬಹಳ ಇದೆ. ಏನಾಗುತ್ತೆ ನೋಡಿ, ಕನ್ಯಾ ರಾಶಿಯಿಂದ 2ನೇ ಮನೆ ಅಂದರೆ ವೃಶ್ಚಿಕದಲ್ಲಿ ಚಂದ್ರ, 3ನೇ ಮನೆ ವೃಶ್ಚಿಕದಲ್ಲಿ ಚಂದ್ರ. ಈ ಚಂದ್ರ ಶೀತ, ಕಫ, ಉಷ್ಣ ಎಲ್ಲ ರೋಗಾದಿಗಳನ್ನು ಉಂಟು ಮಾಡ್ತಾನೆ ಹೇಳ್ತಕ್ಕಂಥದ್ದು. ಹಾಗೆ 6ನೇ ಮನೆ ಶನಿ ಶರೀರದಲ್ಲಿ ವಾತ, ಪಿತ್ತ, ಕಫಗಳನ್ನು ಸೃಷ್ಟಿ ಮಾಡ್ತಾನೆ. ಮಂಡಿ, ಕಾಲು, ತಲೆ, ಮಾನಸಿಕವಾಗಿರ್ತಕ್ಕಂಥ ವೇದನೆಗಳು, ರೋಗಾದಿಗಳನ್ನು ಉತ್ಪನ್ನ ಮಾಡ್ತಾನೆ ಅಂತ ಹೇಳ್ತಕ್ಕಂಥದ್ದು. ಹಾಗೆ 9ನೇ ಮನೆ ಕುಜ ಮತ್ತು ರಾಹು. ಎಲ್ಲೋ ಒಂದು ಕಡೆ ಎಲ್ಲಿಂದೋ ಹಣ ಬರಬೇಕಾಗಿರುತ್ತೆ. ಕೋರ್ಟು ಕಚೇರಿ, ನಿಮ್ಮ ಜಮೀನಿಗೆ ಸಂಬಂಧಪಟ್ಟಂಥ ಕೋರ್ಟ್ ಕೇಸ್ ಇರುತ್ತೆ. ಅದು ನಿಮ್ಮಂತೆ ಆಗಿ ಜಡ್ಜ್ಮೆಂಟ್ ಆಗುತ್ತೆ. ಆದರೂ ಕೂಡ ನಿಮ್ಮ ಎದುರಾಳಿಗಳಿಗೆ ಸಮಾಧಾನಕರವಾಗಿರಲ್ಲ ಮತ್ತು ಇನ್ನು ಹೆಚ್ಚಿನ ಮೇಲ್ವಿಚಾರಕರಕ್ಕೆ ಹೋಗ್ತಕ್ಕಂಥದ್ದು, ಮೇಲ್ಮನವಿ ಸಲ್ತಕ್ಕಂಥದ್ದು ಕೂಡ ಇರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ವೃಷಭದಲ್ಲಿ ರವಿಗ್ರಹ, ಗುರುಗ್ರಹ ಮತ್ತು ಶುಕ್ರಗ್ರಹ ಭಾಗ್ಯಕಾರಕನಾಗಿರುವುದು ಏನು ಹೇಳುತ್ತೆ? ಈ ಸಾಫ್ಟ್ವೇರಿಗೆ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಲಾಭವಾಗುತ್ತೆ. ಆಟೋಮೊಬೈಲ್ ಕ್ಷೇತ್ರ ಇರ್ಬೋದು, ವಾಹನ ಚಾಲಕರು ಇರ್ಬೋದು, ಅಥವಾ ದಿನಗೂಲಿ ನೌಕರು ಇರ್ಬೋದು. ಇವರೆಲ್ಲರಿಗೂ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ. ಕನ್ಯಾ ರಾಶಿಯವರಿಗೆ ಹೇರಳವಾಗಿ ಧನವೂ ಕೂಡ ಲಭಿಸುತ್ತಾ ಇರುತ್ತೆ. ಎಲ್ಲ ರೀತಿಯ ಸಾಲ ಬಾಧೆಯಿಂದ ಮುಕ್ತರಾಗುವಂತಹ ಯೋಗ ಕನ್ಯಾ ರಾಶಿಯವರಿಗೆ ಇರ್ತಕ್ಕಂಥದ್ದು. ಹಾಗೆ ಹಣ್ಣು, ತರಕಾರಿ ವ್ಯಾಪಾರ ಮಾಡ್ತಕ್ಕಂಥವರು ಅಥವಾ ದಿನಸಿ ಪದಾರ್ಥದ ವ್ಯಾಪಾರ ಮಾಡ್ತಕ್ಕಂಥದ್ದು, ಹೀಗೆ ಇವೆಲ್ಲವೂ ಕೂಡ ಹೆಚ್ಚೆಚ್ಚು ಅಭಿವೃದ್ಧಿ ಆಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಆದರೂ ಕೂಡ ಎಲ್ಲೋ ಒಂದು ಕಡೆ ವಾಕ್ದೋಷ, ದೃಷ್ಟಿದೋಷ, ಈ ಥರದ ನಾನಾ ವಿಧವಾಗಿರ್ತಕ್ಕಂಥ ದೋಷಗಳು ಪ್ರಾಪ್ತಿಯಾಗುತ್ತೆ. ವಿದೇಶದಲ್ಲಿ ವ್ಯವಹಾರ ಕ್ಷೇತ್ರ, ಉದ್ಯೋಗಗಳನ್ನು ಮಾಡ್ಕೊಂಡಿರ್ತಕ್ಕಂಥವರಿಗೆ ಅಲ್ಲಿ ಮನೆಯನ್ನು ತಗೊಳ್ಬೇಕು ಅನ್ನತಕ್ಕಂಥ ಆಲೋಚನೆ ಆಗ್ತಾ ಇರುತ್ತೆ. ಎಲ್ಲೋ ಒಂದು ಕಡೆ ಸಮಸ್ಯೆಗಳು ಉದ್ಭವಿಸುತ್ತೆ ವಿದೇಶದಲ್ಲಿ, ಅಥವಾ ಹಠಾತ್ತನೆ ಕೆಲಸದಿಂದ ತೆಗೆದುಹಾಕುವಂಥದ್ದು, ಅಥವಾ ಕೆಲಸದಲ್ಲಿ ಸರಿಯಾದಂಥ ರೀತಿಯಲ್ಲಿ ಸಂಬಳ ಸಿಗದೇ ಇರತಕ್ಕಂಥದ್ದು, ವೇತನ ಸಿಗದೇ ಇರತಕ್ಕಂಥದ್ದು. ಎಲ್ಲ ಒಂದು ಕಡೆ ಧರ್ಮಪತ್ನಿಯವರಿಗೆ ಹೆಂಡತಿಯ ಅನಾರೋಗ್ಯ ಕಾಡ್ತಾ ಇರತಕ್ಕಂಥದ್ದು. ಈ ಥರದ ಒಂದಷ್ಟು ಸಮಸ್ಯೆಗಳು ಕನ್ಯಾ ರಾಶಿಯವರಿಗೆ ಆಗ್ತಾ ಇರತಕ್ಕಂಥದ್ದು. ವಿದೇಶದಲ್ಲಿರುವಂಥವರಿಗೂ ಕೂಡ ಅನೇಕ ರೀತಿಯ ಸಮಸ್ಯೆಗಳು ಕಾಡ್ತಾ ಇರ್ತಕ್ಕಂಥದ್ದು. ಜೀವನದ ಸಮಸ್ಯೆಗಳಲ್ಲಿ, ಜೀವನದ ಚರಿತ್ರೆಯಲ್ಲಿಯೂ ಕೂಡ ತೊಂದರೆಗಳನ್ನು ಬರ್ತಕ್ಕಂಥದ್ದು. ಹಾಗೆ ಸಣ್ಣದಾಗಿರ್ತಕ್ಕಂಥ ಒಂದು ಉದ್ಯೋಗ ಮಾಡಿಕೊಂಡು ಇನ್ನು ಹೆಚ್ಚೆಚ್ಚು ವೃದ್ಧಿಯನ್ನು ಮಾಡಬೇಕು ಅನ್ನತಕ್ಕಂಥ ಆಲೋಚನೆ ಆಗ್ತಾ ಇರುತ್ತೆ. ಅದು ಕೂಡ ನಿಮಗೆ ಫಲಪ್ರದವಾಗಿ ಆಗ್ತಾ ಇರುತ್ತೆ. ಒಟ್ಟಿನಲ್ಲಿ ರಾಹುಕೇತುಗಳ ಪರಸ್ಪರವಾಗಿ ವೈರತ್ವಗಳಿದ್ದರೂ ಕೂಡ ತೊಂದರೆಗಳು ಉಂಟಾಗ್ತಾ ಇರುತ್ತೆ. ಲಾಭವೂ ಕೂಡ ಬರ್ತಾ ಇರುತ್ತೆ. ಆದರೆ ಹಣ ಮಾತ್ರ ಕೈಲಿ ನಿಲ್ತಾ ಇಲ್ಲ ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ಕನ್ಯಾ ರಾಶಿಯವರಿಗೆ ಅರ್ಧ ಕಳಸರ್ಪ ಯೋಗವೂ ಕೂಡ ಇರ್ತಕ್ಕಂಥದ್ದು. ವೀಕ್ಷಕರೇ,
ಇನ್ನೂ ಹೆಚ್ಚೆಚ್ಚು ಮಾಹಿತಿಗಳು ಬೇಕಾದಲ್ಲಿ ಕರೆ ಮಾಡಿ, ನೇರವಾಗಿ ಬಂದು ಭೇಟಿ ಮಾಡಿ. ಕನ್ಯಾ ರಾಶಿಯವರಿಗೆ ಓಂ ರಾಹವೇ ನಮಃ ಹೇಳ್ತಕ್ಕಂಥ ಮಂತ್ರವನ್ನು ಪಠನೆ ಮಾಡ್ತಾ ಹೋಗಿ. ಅಷ್ಟೇ ಅಲ್ಲ, ರಾಹುಗ್ರಹ ಆರಾಧನೆ ಮಾಡ್ತಾ ಹೋಗಿ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗತ್ತೆ. ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.